ಹಾಯ್ ಹಲೋ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಜೈ ಹಿಂದ್. ಏನಪ್ಪ ಅಂದ್ರೆ ಇಂಡಿಯನ್ ಪೋಸ್ಟ್ನಲ್ಲಿ GDS ಹುದ್ದೆಗಳನ್ನ ಕರೆದಾರ. GDS ಹುದ್ದೆಗಳು ಅಂದರೆ ಏನಪ್ಪ ಅಂತಂದ್ರೆ ಇದರಲ್ಲಿ ಪೋಸ್ಟ್ನಲ್ಲಿ ಯಾವ ಕೆಲಸ ಇರ್ತದೆ, ಇದರಲ್ಲಿ ಕರೆದಿರ್ತಕ್ಕಂಥ ಟೋಟಲ್ ಆಗಿ ಪೋಸ್ಟ್ಗಳು ಎಷ್ಟು ಮತ್ತು ಇದಕ್ಕೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಬಹುದು, ಎಷ್ಟು ಇದು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತದೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಥರ ಪೋಸ್ಟ್ಗಳಿದಾವೆ ಅಂತ ಕೇಳಿಸಿಂದ ನಿನ್ನೆ ತಾನೇ ನೋಟಿಫಿಕೇಶನ್ 15ನೇ ತಾರೀಕಿಗೆ ನೋಟಿಫಿಕೇಶನ್ ಕೂಡ ಮಾಡಿದಾರ. ಅದ್ರ ಸಂಬಂಧ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಎಷ್ಟು ಜನ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೇಕಂತ ಕೇಳಿಸಿಂದ ಸಾಕಷ್ಟು ಜನ ಕಾಯ್ತಾ ಇದ್ರಿ. ಅಂತೂ ನೋಟಿಫಿಕೇಶನ್ ಯಾವಾಗ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ನಿಮ್ಗೆ ಏಪ್ರಿಲ್ದಲ್ಲೇ ಈ ನೋಟಿಫಿಕೇಶನ್ GDS ನೋಟಿಫಿಕೇಶನ್ ಆಗಬೇಕಾಗಿತ್ತು. ಬಹಳ ಲೇಟ್ ಆಯಿತು. ಈಗ ಮಾಡ್ತಾರ ಇಲ್ಲೋ ಅಂತ ನೋಟಿಫಿಕೇಶನ್ ಬಗ್ಗೆನೇ ಕಾಯ್ತಾ ಇದ್ವಿ. ಆದರೂ ಕೂಡ ನೋಟಿಫಿಕೇಶನ್ ಆಯಿತು. ಓಕೆನಾ. ಇದರಲ್ಲಿ ಏನಪ್ಪಾ ಅಂದ್ರೆ GDS ಅಂದ್ರೆ ಇದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ಇದ್ರ ಲಾಂಗ್ ಫಾರ್ಮ್ ಏನಪ್ಪಾ ಅಂದ್ರೆ ಗ್ರಾಮೀಣ ಡಾಕ್ ಸೇವಕ್ ಅಂತ ಹೇಳ್ಕಿಸಿಂದ ಇದರಲ್ಲಿ 2024ರಲ್ಲಿ ಕರೆದಿರ್ತಕ್ಕಂಥ ಪೋಸ್ಟ್ಗಳು ಎಷ್ಟಪ್ಪ ಅಂದ್ರೆ 44,228 ಹುದ್ದೆಗಳನ್ನ ಕರೆದಾರ. ಎಷ್ಟಪ್ಪ ಅಂದ್ರೆ 44,228 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರ. ನೆಕ್ಸ್ಟ್ ಇದರದ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವ ದಿನಾಂಕ ಯಾವಾಗಪ್ಪ ಅಂದ್ರೆ ನಿನ್ನೆ ತಾನೇ ನಿಮ್ಗೆ ನೋಟಿಫಿಕೇಶನ್ 15ನೇ ತಾರೀಕಿಗೆ 2024 15 ಜುಲೈ 2024ಕ್ಕೆ ನೋಟಿಫಿಕೇಶನ್ ಅನ್ನ ಮಾಡಿದಾರೆ. ನೋಟಿಫಿಕೇಶನ್ ಮಾಡಿದ ದಿನವೇ ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ 5ನೇ ತಾರೀಕು ನೆಕ್ಸ್ಟ್ ಮಂತ್ ಕೊನೆಯ ದಿನಾಂಕ ಆಗಸ್ಟ್ 5ನೇ ತಾರೀಕಿಗೆ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಕ್ಲೋಸ್ ಆಗುತ್ತೆ. ಅಂದ್ರೆ ಬಹಳ ದಿನ ಅಂದ್ರೆ ನಿಮ್ಗೆ ಕೇವಲ 20 ದಿನಗಳ ಮಾತ್ರ ಅವಕಾಶವನ್ನು ಕೊಟ್ಟಿದಾರ. ಯಾರಾದರೂ ಅರ್ಜಿಗಳನ್ನು ಸಲ್ಲಿಸಬೇಕು ಇದಕ್ಕೆ ನೋಡ್ಕೊಡ್ರಿ. ಕ್ವಾಲಿಫಿಕೇಶನ್ ಕೂಡ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದರ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಾಗ ನೀವು ಪೇಮೆಂಟ್ ಎಷ್ಟು ಮಾಡಬೇಕು, ಎಷ್ಟೋ ಜನ ಆನ್ಲೈನ್ ಪೇಮೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಕೇಶಂದ ಅಪ್ಲಿಕೇಶನ್ ಅನ್ನ ಹಾಕೋದನ್ನ ಬಿಡ್ತೀರಿ. ಇಲ್ಲಿ ನೋಡ್ಕೊಡ್ರಿ ಎಷ್ಟಿದೆಯಪ್ಪ ಅಂತಾರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಎಷ್ಟಪ್ಪ ಅಂದ್ರೆ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಅನ್ನ ಕಟ್ಟಿದ್ರೆ ಈ ಅಪ್ಲಿಕೇಶನ್ ನೀವು ಹಾಕ್ಬೋದು. ನೆಕ್ಸ್ಟ್ ಏಜ್ ಲಿಮಿಟ್ ನೋಡ್ಕೊಡ್ರಿ. ಇದೊಂದು ಮೇಲ್ ಮತ್ತು ಫಿಮೇಲ್ ಇಬ್ರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಎಲ್ಲ ನನ್ನ ಸಿಸ್ಟರ್ಸ್ ಬೈತಿರ್ಬೋದು, ಓಕೆ ಇವರೆಲ್ಲ ಬಾಯ್ಸ್ಗೆ ಅಷ್ಟೇ ಹೇಳ್ತಾರೆ, ಲೇಡೀಸ್ಗೆ ಏನೋ ಹೇಳೋದಿಲ್ಲ ಅಂತ ಹೇಳಿ. ಓಕೆ ಸಿಸ್ಟರ್ಸ್, ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಪ್ರತಿಯೊಂದರಲ್ಲಿ ಕೂಡ ನಿಮಗೆ ಪೋಸ್ಟ್ಗಳಿದ್ರೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಮಾಡಿರ್ತೀನಿ. ಏಜನ್ನು ನೋಡ್ಕೊಡ್ರಿ 18ರಿಂದ 40 ಏಜ್ ಇದ್ದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಎಷ್ಟಪ್ಪ ಅಂದ್ರೆ 18ರಿಂದ 40 ಏಜ್ ಇದ್ದವ್ರು. ಓಕೆ, 40 ಏಜ್ ಇದ್ದವ್ರು ಯಾರಾದರೂ ಇದಕ್ಕೆ ಅಪ್ಲೈ ಮಾಡೋದಿಲ್ಲ. ಜಸ್ಟ್ 18 ಏಜ್ ಇದ್ದವ್ರು ಇದಕ್ಕೆ ಜಾಯ್ನಿಂಗ್ ಆಗ್ತಾರೆ. ಯಾಕೆ 18 ಏಜ್ ಇದ್ದವ್ರು ಜಾಯ್ನ್ ಆಗ್ತಾರೆ ಅಂತ ಹೇಳಿಕಿಂದ ನಿಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಓಕೆನಾ. ಇದರಲ್ಲಿ ಎಜುಕೇಶನ್ ಏನಿದೆ, ಎಜುಕೇಶನ್ ಏನು ಮುಗ್ದಿರ್ಬೇಕು, ಡಿಗ್ರಿ ಮುಗ್ದಿರ್ಬೇಕಾ, SSLC ಮುಗ್ದಿರ್ಬೇಕಾ, PUC ಮುಗ್ದಿರ್ಬೇಕಾ. ಓಕೆ, ಜಸ್ಟ್ 10th ಮುಗಿದಿದ್ರೆ ಸಾಕು. 10ನೇ ತರಗತಿ ನೀವು ಕ್ವಾಲಿಫಿಕೇಶನ್ ಮುಗಿಸಿದ್ರೆ ಸಾಕು. 10ನೇ ತರಗತಿ ನೀವು ಪಾಸ್ ಆಗಿರ್ಬೇಕು ಮತ್ತು ನಿಮ್ಗೆ ನಾಲೆಜ್ ಬರ್ತಿರ್ಬೇಕು. ಏನಪ್ಪ ಅಂದ್ರೆ ನೀವು ಯಾವ ಸ್ಟೇಟಿಗೆ, ಓಕೆ ಇದು ಆಲ್ ಓವರ್ ಇಂಡಿಯಾದಲ್ಲಿ ಬೇಕಾದ ಸ್ಟೇಟಿಗೆ ಹಾಕ್ಬೋದು ಅರ್ಜಿಯನ್ನು. ಓಕೆ, ಎಲ್ಲ ಸ್ಟೇಟ್ಗಳಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ನಮ್ಮ ಕರ್ನಾಟಕದಲ್ಲೇ ನಾವು ಕರ್ನಾಟಕದಷ್ಟ ಅರ್ಜಿಗಳನ್ನು ಸಲ್ಲಿಸಬೇಕಂತ ಹೇಳಿಸಿಂದ ಏನೂ ರೂಲ್ಸ್ ಇಲ್ಲ. ನಾವು ಆಲ್ ಓವರ್ ಇಂಡಿಯಾದಲ್ಲಿ ಯಾವುದೇ ಸ್ಟೇಟ್ಗಾದರೂ ಕೂಡ ನಾವು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ಅದು ಯಾವ ಥರ ಅರ್ಜಿಗಳನ್ನು ಸಲ್ಲಿಸ್ಬೋದು, ಬೇರೆ ಸ್ಟೇಟ್ಗೆ ಎಷ್ಟು ಕಟಪ್ ನಿಲ್ಬಹುದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ಒಂದು ಅರ್ಜಿಯನ್ನು ಈ ಅರ್ಜಿಯನ್ನು ಏನು ಸಲ್ಲಿಸ್ತಾರಲ್ಲ ಬಹಳ ಗಮನವಿಟ್ಟು ಅರ್ಜಿಯನ್ನು ಸಲ್ಲಿಸ್ಕೊಳ್ರಿ. ಜಸ್ಟ್ ಒಂದೊಂದು ಪಾಯಿಂಟ್ನಾಗ ಅದು ಹೊರಗಡೆ ಬರುವಂಥ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ನಿಮ್ಗೆ ಲೋಕಲ್ ಲ್ಯಾಂಗ್ವೇಜ್ ಬರ್ತಿರ್ಬೇಕು. ಯಾವುದೇ ಸ್ಟೇಟ್ಗೆ ಹಾಕ್ರಿ ಅಲ್ಲಿ ನಿಮ್ಗೆ ಲ್ಯಾಂಗ್ವೇಜ್ ಬರ್ತಿರ್ಬೇಕು. ನೆಕ್ಸ್ಟ್ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇರಬೇಕು ಮತ್ತು ಸೈಕ್ಲಿಂಗ್ ಹೊಡ್ಯಾಕ ಬರ್ತಿರ್ಬೇಕು ನಿಮ್ಗೆ. ಓಕೆ, ನೆಕ್ಸ್ಟ್ ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತೈತಿ. ಇದಕ್ಕೆ ಅಪ್ಲಿಕೇಶನ್ ಹಾಕ್ತೀರಿ, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಿರ್ತೈತಿ. ಈಗಾಗಲೇ ಹೋಗ್ರಿ, 1 ದಿನ ಅಲ್ಲ 2 ದಿನ ವೇಟ್ ಮಾಡಿರಿ. ಯಾವ ಡಿಸ್ಟಿಕ್ಕಿಗೆ ಹಾಕಬೇಕು, ಯಾವ ಸ್ಟೇಟ್ನಲ್ಲಿ ಹಾಕ್ಬೇಕು ಅನ್ನೋದು ಕೂಡ ನಿಮ್ಗೆ ಚಾಯ್ಸ್ ಕೇಳುತ್ತಾ. ಅಲ್ಲಿ ಚಾಯ್ಸ್ ಕೇಳಿದಾಗ ನೀವು ಯಾವ ಸ್ಟೇಟಿಗೆ, ಯಾವ ಡಿಸ್ಟಿಕ್ನಲ್ಲಿ ಮತ್ತೆ ನಿಮ್ಗೆ ಪೋಸ್ಟ್ ಆಫೀಸ್ಗಳಿರ್ತಾವೆ, ಆಫೀಸ್ ನೇಮ್ ಕೂಡ ಅಲ್ಲಿ ಚೂಸ್ ಮಾಡಬೇಕಾಗಿರುತ್ತೆ. ಈ ಹಳ್ಳಿಗಳಲ್ಲಿ ಇಷ್ಟು ಹುದ್ದೆಗಳಿದಾವೆ, ಈ ಹಳ್ಳಿಗಳಿಗೆ ಹಾಕ್ತೀರಾ ಅಂತ ಹೇಳಿ ಆಪ್ಷನ್ ನಿಮ್ಗೆ ಕೊಟ್ಟಿರುತ್ತೆ. ಅಲ್ಲಿ ನೀವು ಚೂಸನ್ನು ಮಾಡಬೇಕಾಗುತ್ತೆ. ಅರ್ಜಿಯನ್ನು ಸಲ್ಲಿಸುವಾಗ ನೀವು ಕರೆಕ್ಟ್ ಅದ್ರ ಬಗ್ಗೆ ನಾಲೆಜ್ ಇದ್ದರೆ ಸೈಬರ್ ಸೆಂಟರ್ಗೆ ಹೋಗ್ತೀರಿ. ಏನಂತಂದ್ರೆ ಓಕೆ ನಮ್ಮದು ಇಂಡಿಯನ್ ಪೋಸ್ಟ್ನಲ್ಲಿ ಅರ್ಜಿಗಳನ್ನು ಕರೆದಿದ್ದಾರ. ಓಕೆ, ಅವ್ರು ಏನಂತಾರೆ, ಓಕೆ ಕರೆದಿದ್ದಾರೆ, ಅರ್ಜಿಗಳನ್ನು ಹಾಕಬೇಕಾಗಿತ್ತು. ಓಕೆ, ಡಾಕ್ಯುಮೆಂಟ್ ಕೊಡಿ, ಅರ್ಜಿಗಳನ್ನು ಸಲ್ಲಿಸ್ತೀವಿ ಅಂತ ಹೇಳಿ ನಿಮ್ಮ ಹತ್ರ ಡಾಕ್ಯುಮೆಂಟ್ಗಳನ್ನ ಇಸ್ಕೋತಾರೆ.
ಅವ್ರಿಗೇನು ಅಷ್ಟು ಗೊತ್ತಿರಲ್ಲ. ಯಾಕಪ್ಪ ಅಂತಂದ್ರೆ ನಿಮ್ಮ ಜಾಬಿಗೆ ನೀವು ಟ್ರೈ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಆ ನೋಟಿಫಿಕೇಶನನ್ನು ಒಂದು ಸಾರಿ ಸ್ಟಡಿ ಮಾಡ್ಕೊಳ್ರಿ. ಯಾವುದೇ ಇದೇ ಒಂದು ಅರ್ಜಿ ಅಂತಲ್ಲ, ಯಾವುದೇ ಒಂದು ನೀವು ಅಪ್ಲಿಕೇಶನ್ಗಳನ್ನ ಹಾಕಕ್ಕೆ ಹೋಗ್ರಿ, ಸೈಬರ್ ಸೆಂಟರ್ದವ್ರು ಯಾರು ಕೇರ್ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಅರ್ಜಿಯನ್ನು ಸಲ್ಲಿಸೋದು ಅಷ್ಟೇ ಇರ್ತೈತೆ ಅವಕಾಶ. ನೀವು ಅದ್ರ ಬಗ್ಗೆ ತಿಳಿಸಿ ಹೇಳ್ಬೇಕು. ಓಕೆ, ಇಲ್ಲಿ ಇಷ್ಟು ಪೋಸ್ಟ್ಗಳಿದಾವೆ, ನೀವು ಯಾಕಂದ್ರೆ ರಫ್ ಶೀಟ್ನಲ್ಲಿ ಬರ್ಕೊಂಡು ಹೋಗ್ಬೇಕಾಗುತ್ತೆ. ನಿಮ್ಗೆ ಅಲ್ಲೇ ಅವರು PDF ಓಪನ್ ಮಾಡಿ ಇಷ್ಟು ಪೋಸ್ಟ್ಗಳಿದಾವೆ, ಇಲ್ಲಿ ಹಾಕ್ತಾರೆ ಅಂತೇಳಿ ಯಾರೂ ಕೇಳೋದಿಲ್ಲ. ನಿಮ್ಮ ಅಪ್ಲಿಕೇಶನ್ಗೆ 2-3 ತಾಸು ಟೈಮಿಂಗ್ ಕೊಡೋಷ್ಟು ಅವ್ರ ಹತ್ರ ಟೈಮ್ ಇರೋದಿಲ್ಲ. ಓಕೆ, 10-20 ನಿಮಿಷದಲ್ಲಿ ಮುಗಿಯುವಂಥ ಅಪ್ಲಿಕೇಶನನ್ನು 2-3 ತಾಸು ಕೊಟ್ಟರೆ ಅವ್ರ ಟೈಮ್ ವೇಸ್ಟ್ ಆಗುತ್ತೆ. ಯಾಕಂದರೆ ಈ PDF ಅನ್ನು ನೀವು ಒಂದು ಸಾರಿ ತೆಗೆದು ಓಪನ್ ಮಾಡಿಕೊಡ್ರಿ. ಓಪನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಆ ಡಿಸ್ಟಿಕ್ ಸ್ಟೇಟ್ ವೈಸ್ ಕೂಡ, ಸ್ಟೇಟ್ ನಮ್ಮ ಕರ್ನಾಟಕದಲ್ಲಿ ಈ ಡಿಸ್ಟಿಕ್ಗೆ ಹಾಕ್ತೀನಪ್ಪ ಅಂತಂದ್ರೆ ಆ ಡಿಸ್ಟಿಕ್ನಲ್ಲಿ ಮತ್ತು ಪೋಸ್ಟ್ ಆಫೀಸ್ಗಳಿರ್ತಾವೆ, ಆ ಆಫೀಸ್ಗಳಲ್ಲಿ ಇಷ್ಟಿಷ್ಟು ಹುದ್ದೆಗಳು ಖಾಲಿ ಇದಾವೆ ಮತ್ತು ಈ ಕಾಸ್ಟಿಗೆ ಇಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳ್ಕೇಸಿಂದ ಆ ಡೀಟೇಲ್ ಆದಂಥ PDF ನಿಮ್ಗೆ ಕೊಟ್ಟಿರ್ತಾರೆ. ಆ ಮಾಹಿತಿಗಳನ್ನ ನೋಡ್ಕೊಳ್ರಿ. ನೋಡ್ಕೊಂಡ್ಮೇಲೆ ಅರ್ಜಿಗಳನ್ನ ಒಂದು ರಫ್ ಶೀಟ್ನಲ್ಲಿ ನೀವು ಈ ಡಿಸ್ಟಿಕ್ಕಿಗೆ ಹಾಕ್ಬೇಕಂತ ಮಾಡೀನಿ, ಈ ಡಿಸ್ಟಿಕ್ನಲ್ಲಿ ಫಸ್ಟ್ ಚಾಯ್ಸ್ ಇಲ್ಲಿ ಕೊಡ್ತೀನಿ, ಸೆಕೆಂಡ್ ಇಲ್ಲಿ ಕೊಡ್ತೀನಿ, ಥರ್ಡ್ ಇಲ್ಲಿ ಕೊಡ್ತೀನಿ ಅಂತ ಹೇಳ್ಕೇಸಿಂದ ಒಂದು ರಫ್ ಶೀಟ್ನಲ್ಲಿ ಬರ್ಕೊಂಡು ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಾಗ ಸೈಬರ್ ಸೆಂಟರ್ದವ್ರ ಸೈಡಿಗೆ ಕೂತ್ಕೊಂಡು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಸೊ ಏನು ನೀವು ಅಪ್ಲಿಕೇಶನ್ ಯಾವ ಥರ ಹಾಕ್ತಿರಪ್ಪ ಅಂತಂದ್ರೆ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಹೋಗ್ಬಿಡೋದು. ಸೈಬರ್ ಸೆಂಟರ್ದವ್ರ ಕಡೆ ಡಾಕ್ಯುಮೆಂಟ್ಗಳನ್ನ ಓಕೆ ನಮ್ದು ಇಂಡಿಯನ್ ಪೋಸ್ಟ್ ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳ್ಕೇಸಿಂದ ಕೊಟ್ಟು ಹೋಗ್ಬಿಡ್ತೀರಿ. ಅವ್ರು ಏನು ಕೇರ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೇನು ಗೊತ್ತಿರಲ್ಲ ಅಷ್ಟು. ಓಕೆ ಇವರು ಇಂಡಿಯನ್ ಪೋಸ್ಟ್ ಅಪ್ಲಿಕೇಶನ್ ಹಾಕ್ಬೇಕಾ, ಓಕೆ ಹಾಕಿಬಿಡೋದು. ಯಾವ ಡಿಸ್ಟಿಕ್ಕಿಗೆ ಕಟಪ್ ಎಷ್ಟು ನಿಂದಿರುತ್ತೆ ಅನ್ನೋದು ಕೂಡ ಅವ್ರಿಗೆ ಎಷ್ಟು ಗೊತ್ತಿರಲ್ಲ, ನೀವೇ ತಿಳ್ಕೊಳ್ಬೇಕಾಗುತ್ತೆ. ಕಟಪ್ ಇಂಪಾರ್ಟೆಂಟ್ ಯಾಕೆ ಅಂತ ಈಗ ಗೊತ್ತಾಗುತ್ತೆ ಅಂದ್ಕೊಡ್ರಿ. ಇದರ ಸೆಲೆಕ್ಷನ್ ಪ್ರೊಸೆಸ್ ಆಯ್ಕೆಯ ಪ್ರಕ್ರಿಯೆ ಯಾವ ಥರ ಇರುತ್ತೆ. ಇದರ ಅಪ್ಲಿಕೇಶನ್ ಹಾಕ್ತೀರಿ ಆನ್ಲೈನ್ ಮುಖಾಂತರ. ಹಾಕಿದ ನಂತರ ನಿಮ್ಗೆ ಏನು ಬರ್ತಪ್ಪ ಲಿಸ್ಟ್, ಯಾವ ಥರ ಲಿಸ್ಟ್ ಬರ್ತಪ್ಪ ಅಂತ ತಿಳ್ಕೊಳ್ರಿ. ಎಕ್ಸಾಮ್ ಇರೋದಿಲ್ಲ ಇದಕ್ಕೆ, ಯಾವುದೇ ಥರನಾದಂಥ ಎಕ್ಸಾಮ್ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಯಾವುದೂ ಕೂಡ ಇದರಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡೋದಿಲ್ಲ. ಕಂಡಕ್ಟ್ ಮಾಡೋದಿಲ್ಲಪ್ಪ ಅಂತಂದರೆ ಯಾವ ಬೇಸ್ ಮೇಲೆ ಹಿಡಿತಾರಪ್ಪ ಅಂತಂದ್ರೆ 10ನೇ ತರಗತಿ ನಿಮ್ಮ ಪರ್ಸಂಟೇಜ್ SSLC ಫಲಿತಾಂಶದ ಮೇಲೆ ನಿಮ್ಗೆ ಕಟಪ್ಪನ್ನು ಮೆರಿಟ್ ನಿಂದಿರುತ್ತೆ. ಯಾವ ಥರ ಮೆರಿಟ್ ನಿಂದಿರುತ್ತಪ್ಪ ಅಂತಂದ್ರೆ ನೀವು ಅನ್ಕೋತಿರ್ಬೋದು ನಂದು 76 ಇದೆ, 75 ಇದೆ, ಓಕೆ ನಂದು ಕೂಡ ಕುಂದಿರುತ್ತಾ. ಓಕೆ ನೀವೇ ಡಿಪೆಂಡ್ ಆಗ್ರಿ. ನಿಮ್ಮ ಫ್ರೆಂಡ್ಶಿಪ್ ಸರ್ಕಲಲ್ಲೇ ನೋಡ್ಕೊಳ್ರಿ. ಅರ್ಜಿಗಳನ್ನು 99 ಇದ್ದವರು ಸಲ್ಲಿಸ್ತಾ ಇದ್ದಾರಾ, 75 ಇದ್ದವರು ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾರಾ. ಓಕೆ 99 ಇದ್ದವರು ಯಾವ ಥರ ಥಿಂಕಿಂಗ್ ಮಾಡಿ ಅರ್ಜಿಗಳನ್ನು ಸಲ್ಲಿಸ್ತಿದ್ದಾರ ನೋಡ್ಕೊಳ್ರಿ. 99.99 ಆದವರು ಕೂಡ ಡೈರೆಕ್ಟಾಗಿ ನಾ ಈ ಡಿಸ್ಟಿಕ್ನಲ್ಲಿ ಹಾಕ್ತೀನಿ, ಇಲ್ಲಿ ನಂದು ಕುಂದಿರ್ತೈತೆ ಅಂತ ಹೇಳ್ಕೇಸಂದ್ರೆ ಯಾರೂ ಹಾಕೋದಿಲ್ಲ. ಅವರು ಕೂಡ ಯೋಚನೆ ಮಾಡಿನೇ ಹಾಕ್ತಿರ್ತಾರೆ. ನೀವು ಅನ್ಕೊಂಡಿರ್ಬೋದು ನಂದು ಈ ಸರಿ 99 ಇದೆ, ಓಕೆ ನಮ್ಮ ಡಿಸ್ಟಿಕ್ನಲ್ಲೇ ನಮ್ಮ ಊರಲ್ಲೇ ಆಗುತ್ತೆ ಅಂತ ಹೇಳ್ಕೇಸಂದ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ನಿಮ್ಮಂಥವ್ರ ಎಷ್ಟು ಜನ ಇರೋದಿಲ್ಲ. ಕಾಸ್ಟ್ ಕೂಡ ಇಂಪಾರ್ಟೆಂಟ್ ಆಗಿರ್ತೈತಿ. ನಿಮ್ದು ಏನಾದರೂ OBC ಇದ್ರೆ, SC ST ದವ್ರು ಅಲ್ಲಿ ಅಪ್ಲೈ ಮಾಡಿದರೆ, ಅವ್ರು ಏನಾದರೂ ಮುಳುಗಡೆ ಸರ್ಟಿಫಿಕೇಟ್ ಇದ್ದರೆ, ಅವ್ರು ಏನಾದರೂ ಹ್ಯಾಂಡಿಕ್ಯಾಪ್ಟ್ ಇದ್ದರೆ, ಓಕೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಿ. ಅದಕ್ಕೆ ನೀವು ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಬೇಕಾಗುತ್ತೆ. ನಿಮ್ಮ ಊರದಲ್ಲೇ ನಿಮ್ಮ ಲೋಕಲ್ದಲ್ಲಿ ಜಾಬ್ ಬೇಕಂದರೆ ಯಾವ ಜಾಬು ಕೂಡ ನಿಮ್ಗೆ ಸಿಗೋದಿಲ್ಲ. ಅದರ್ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ಕೊಳ್ರಿ. ಅದರ್ ಸ್ಟೇಟಿಗೆ ಹೋಗಿ ನಾ ಜಾಬ್ ಮಾಡ್ತಾನವರು ಕೂಡ ಅದರ್ ಸ್ಟೇಟ್ಗೆ ಅಪ್ಲೈ ಮಾಡ್ಕೊಳ್ರಿ. ನೆಕ್ಸ್ಟ್, ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ಗಳಿವೆ. ಓಕೆ ನಮ್ಮ ಕರ್ನಾಟಕದಲ್ಲೇ ನಾವು ಜಾಬ್ ಮಾಡ್ತೀವಿ ಅನ್ನೋವರಿಗಿದು. ಓಕೆನಾ, ಇಲ್ಲಿ ನೋಡ್ಕೊಳ್ರಿ 1940 ಹುದ್ದೆಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಎಷ್ಟಪ್ಪ ಅಂತಾರೆ 1940 ಹುದ್ದೆಗಳು. ಓಕೆ ಇದರಲ್ಲಿ ಯಾರು ಜಾಯ್ನ್ ಆಗ್ತಾರೆ ಹೇಳ್ರಿ, 2022 ಮತ್ತು 23 ಪಾಸ್ ಆದವರ ಜಾಯ್ನ್ ಆಗ್ತಾರೆ. ಓಕೆ 40 ವಯಸ್ಸು ಯಾಕೆ ಕೊಟ್ಟಿದ್ದಾರೆ, 40 ವಯಸ್ಸು ಆದವ್ರು ಯಾರಾದರೂ ಇದ್ರ ಸೆಲೆಕ್ಷನ್ ಆಗ್ತಾರ? ಆಗಲ್ಲ. ಯಾಕಾಗಲ್ಲ ಅಂತ ನಾನು ನಿಮ್ಗೆ ಹೇಳಿದೆ ತಾನೆ, SSLC ಪರ್ಸೆಂಟೇಜ್ ಮೇಲೆ ಹಿಡಿತಾರ. 40 ವಯಸ್ಸಿದ್ದವ್ರ ಪರ್ಸೆಂಟೇಜ್ ಎಷ್ಟಿರ್ತಪ್ಪ ಅಂತಾರೆ 65-70 ಲಾಸ್ಟ್. ಈಗಿನವ್ರ ಪರ್ಸೆಂಟೇಜ್ ಎಷ್ಟಪ್ಪ ಅಂತಾರೆ 98 ಮೇಲ್ ಮಾಡಿದರೆ ಓಕೆ 98, ಓಕೆ ಇವನು ಮಾಡಿದಾನ, ನಮ್ಮ ಫ್ರೆಂಡ್ ಅವರು ಕೂಡ ಮಾಡಿದಾರೆ ಅಂತ ಹೇಳ್ಕೊಂಡು ಈ ಥರ ಅಂತಾರೆ. ನೀವೇನಾದರೂ 98 ಒಳಗಡೆ ಮಾಡಿದರೆ ಓಕೆ 98 ಓಕೆ ಇರಲಿ ಬಿಡು ಅಂತಂತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಏನಿದ್ರು ಪರ್ಸೆಂಟೇಜ್ ಹೈ ಇರಬೇಕಾಗುತ್ತಾ. ಓಕೆ ನೀವು ಅನ್ಕೊಳ್ಬೋದು ನಾವು 75-80 ಇದ್ದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಾರ್ದ. ಓಕೆ ನಾನು ಅರ್ಜಿಯನ್ನು ಸಲ್ಲಿಸಬೇಡ ಅಂತ ಹೇಳ್ತಿಲ್ಲ. ಡಿಸ್ಟಿಕ್ಕಿನಲ್ಲಿ ಎಷ್ಟು ಹುದ್ದೆಗಳಿದಾವೆ, ಎಲ್ಲಿ ಕಾಂಪಿಟೇಷನ್ ಕಡಿಮೆ ಆಗುತ್ತಾ, ₹100 ಅಲ್ಲ ಅಂತ ಹೇಳ್ಕೇಸಿಂದ ಅರ್ಜಿಗಳನ್ನು ಸಲ್ಲಿಸ್ಕೊಳ್ರಿ. ಇದೊಂದು ₹100 ನಮ್ದು ಅಪ್ಲಿಕೇಶನ್ ಫೀಸನ್ನು ಕಟ್ಟಿದ್ದೀವಿ, ಇದ್ರದ್ದು ಅಲ್ಲ ಅಂತ ಹೇಳ್ಕೇಸಿಂದ ಅರ್ಜಿಗಳನ್ನು ಸಲ್ಲಿಸ್ಕೊಳ್ರಿ. ಅಲ್ಲೇನಾದರೂ ಅಪ್ಲಿಕೇಶನ್ ಕಡಿಮೆ ಬಿದ್ದಿದ್ರೆ, ಕಾಂಪಿಟೇಷನ್ ಕಡಿಮೆ ಆಗಿದ್ರೆ ನಿಮ್ದು 60 ಮಾರ್ಕ್ಸ್ ತೊಗೊಂಡವ್ರನ್ನೂ ಕೂಡ ಸೆಲೆಕ್ಷನ್ ಮಾಡ್ಕೊಳ್ಳೇ ಬೇಕಾಗುತ್ತೆ.
ಅದಕ್ಕೋಸ್ಕರನೇ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಇದನ್ನ ಅರ್ಜಿಯನ್ನು ಯಾವ ಥರ ಸಲ್ಲಿಸಬೇಕಾಗುತ್ತಾ, ಸೊ ಪೋಸ್ಟ್ ಚಾಯ್ಸ್ ಯಾವ ಥರ ಕೊಡಬೇಕಾಗುತ್ತೆ ಅನ್ನೋದನ್ನು ಕೂಡ ನಾನು ಬೇಕಾದರೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಗಳಿದ್ರೆ ಅದರ್ ಸ್ಟೇಟಿಗೆ ಯಾವ ಥರ ಅರ್ಜಿಗಳನ್ನ ಸಲ್ಲಿಸಬೇಕು ಅಂತ ನಿಮ್ಗೆ ಇನ್ನೂ ಟೈಮಿಂಗನ್ನು ನಾನು ಕೊಡ್ತಾ ಇದ್ದೀನಿ. ಇನ್ನೂ 2 ದಿನ ವೇಟ್ ಮಾಡ್ಕೊಳ್ರಿ. ಅದರ ಬಗ್ಗೆ ನಾನು ಇನ್ನಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಅದರ್ ಸ್ಟೇಟಿಗೆ ಅಪ್ಲೈ ಮಾಡ್ತಾನವರು ಓಕೆ ನಿಮ್ಮ ಡಿಸ್ಟಿಕ್ನಲ್ಲೇ ನೀವು ಅರ್ಜಿಗಳನ್ನ ಸಲ್ಲಿಸ್ತೀನಿ ಅಂದ್ಕೊಳ್ಳ್ರು, ಕರೆಕ್ಟಾಗಿ ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ನೇಮತಿ ಇನ್ನೂ ಮಿಸ್ ಮ್ಯಾಚ್ ಆಗಬಾರ್ದು. ಕನ್ನಡ ಮಾಧ್ಯಮ, ಗ್ರಾಮೀಣ ಇವೆಲ್ಲ ಸರ್ಟಿಫಿಕೇಟ್ಗಳನ್ನ ಅಲ್ಲಿ ಎಸ್ ಅಂತ ಆಪ್ಷನ್ ಕೊಟ್ಕೇಶಿಂದ ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ಓಕೆ, ಈ ಮಾಹಿತಿಯನ್ನು ನೀಡ್ಬೇಕಂತ ಹೇಳ್ಕೇಶಿಂದ ನಿಮ್ಮ ಅಪ್ಡೇಟ್ಗಳನ್ನು ಬೋರ್ಡ್ ಮೇಲೆ ನಾನು ತಿಳಿಸ್ಕೊಟ್ಟೆ. ಯಾವುದೋ ಒಂದು ನೋಟಿಫಿಕೇಶನ್ ಮುಖಾಂತರ ನಿಮ್ಗೆ ಮಾಹಿತಿಗಳನ್ನು ಕೊಡಬೇಕಾಗಿತ್ತು. ಅಷ್ಟು ನಿಮ್ಗೆ ಕ್ಲಿಯರಿಟಿಯಾಗಿ ಅರ್ಥ ಆಗೋದಿಲ್ಲ ಅನ್ನೋದಕ್ಕೋಸ್ಕರನೇ ಇದೇ ವಿಡಿಯೋನ ಮಾಡಿದೆ. ಓಕೆ, ಏನಾದರೂ ಡೌಟ್ಗಳಿದ್ರೆ ಡೌಟ್ಗೆ ಕಮೆಂಟ್ ಹಾಕ್ರಿ. ಈ PDF ಏನಾದರೂ ನೀವು ನೋಡ್ಕೋತೀನಿ ಅಂದ್ಕೊಂಡಿದ್ರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗ್ರಿ. ಅಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಪ್ರತಿಯೊಂದು ಅಪ್ಡೇಟನ್ನು ಅಲ್ಲಿ ನಾನು ಶೇರ್ ಮಾಡೇ ಇರ್ತೀನಿ. ಅಲ್ಲಿ ನಿಮ್ಗೆ ಅಪ್ಡೇಟ್ಗಳು ಸಿಗ್ತಾನೆ ಇರ್ತಾವೆ. ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ನಾವು ಕೊಡುವಂಥ ಪ್ರತಿಯೊಂದು ಅಪ್ಡೇಟ್ಗಳು ನಿಮ್ಗೆ ಅಚ್ಚುಕಟ್ಟಾಗಿ ಕನ್ನಡದಾಗ ಮಾಹಿತಿ ತಿಳ್ಕೊಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕನ್ನು ಕೊಡಿ ಸ್ನೇಹಿತರೆ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ತಲುಪುವ ಹಾಗೆ ಶೇರ್ ಮಾಡ್ಕೊಳ್ರಿ. ಅವರು ಕೂಡ ಈ ಅರ್ಜಿಗಳನ್ನು ಸಲ್ಲಿಸ್ಕೊಳ್ರಿ. ಕೆಳಗಡೆ ಕಾಣ್ತಿದೆಯಲ್ಲ ಸಬ್ಸ್ಕ್ರೈಬ್ ಬಟನ್ನ, ಇದನ್ನು ಒತ್ತೋದನ್ನು ಮಾಡಬೇಡ್ರಿ, ಮಿಸ್ ಮಾಡಬೇಡ್ರಿ. ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ರೆ ನಾವು ಕೊಟ್ಟಂಥ ಮಾಹಿತಿಗಳು ನಿಮ್ಗೆ ಸಡನ್ ಆಗಿ ನೋಟಿಫಿಕೇಶನ್ ಮುಖಾಂತರನೇ ಬರ್ತಾನೆ ಇರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.